ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ಬನ್ನಿ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಚಂಪಾ ಸಾಯೋದಕ್ಕೆ ಅಂತ ಶುರು ಮಾಡಿದಾಗ ವಿದ್ಯೆ ಹೇಳ್ತಾಳೆ, ಏನು ಮಾಡ್ಕೊಳ್ಳೋದಕ್ಕೆ ಹೊರಟಿದೀಯ ಚಂಪಾ? ಹೀಗೆ ನೀನು ಸತ್ತು ಅವ್ರು ಹೊರಿಸಿರೋ ಅಪವಾದನ ನಿಜ ಮಾಡೋಕೆ ಹೊರಟಿದೀಯಾ? ಅಯ್ಯೋ ನಾನು ಇನ್ನೇನು ಮಾಡಲಿ ವಿದ್ಯಕ್ಕ ಅಂತ ಚಂಪಾ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಬೇರೆ ಯಾರೋ ಹೆಂಡತಿ ಮೇಲೆ ಅಪವಾದ ಹೊರಿಸಿದಾಗ ಜೊತೇಲಿ ನಿಂತ್ಕೋಬೇಕಾಗಿರೋ ಗಂಡ ಇಂಥ ಕೆಲಸ ಮಾಡಿದರೆ ಎಂಥ ಹೆಣ್ಣಿಗಾದ್ರೂ ನೋವಾಯ್ತದೆ. ನೋಡು, ನಿನ್ನ ಮೇಲೆ ಬೇಕು ಅಂತಾನೆ ಆರೋಪ ಮಾಡಿರೋದು, ಇದನ್ನ ಸುಳ್ಳು ಅಂತ ನಾವು ಸಾಬೀತು ಮಾಡಬೇಕು. ಆಗ ಚಂಪಾ ಹೇಳ್ತಾಳೆ, ಆದರೆ ನನಗೆ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ವಿದ್ಯಕ್ಕ. ಇನ್ನು 1 ವಾರ ಟೈಮ್ ಅದೇ, ಇದನ್ನೆಲ್ಲ ಸುಳ್ಳು ಅಂತವ ನಾವು ಪ್ರೂವ್ ಮಾಡುವ. ಸರಿ, ನಿನ್ನ ಫೋನಿಂದ ಅವರಿಗೆ ಮೆಸೇಜ್ ಹೆಂಗೋಯ್ತು ಅಂತ ವಿದ್ಯೆ ಕೇಳ್ತಾಳೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲಕ್ಕ ಅಂತ ಚಂಪಾ ಹೇಳಿದಾಗ, ಸರಿ ಮೆಸೇಜ್ ಎಲ್ಲ ಅವ್ರ ಫೋನಿಗೆ ಹೆಂಗೋಯ್ತು ಅಂತ ಸಂದಾಗಿ ಯೋಚನೆ ಮಾಡುವಂತ ವಿದ್ಯೆ ಕೇಳ್ತಾಳೆ. ವಿದ್ಯಕ್ಕ, ಅವರು ಸುಮಾರ್ಕಿತ ನನ್ನ ಫೋನ್ನ ತಗೊಂಡಿದ್ದು ನಾನು ನೋಡಿವ್ನಿ. ಅದನ್ನ ಕೇಳಿದ್ದಕ್ಕೆ ನನ್ನ ಫೋನ್ ವರ್ಕ್ ಆಯ್ತಾ ಇಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಅವತ್ತು ಆಚೆ ಕರ್ಕೊಂಡು ಹೋಗಿದ್ರಲ್ಲ, ಆಗ್ಲೇ ಆ ಫೋಟೋ ತೆಗ್ದಿರೋದು. ಆ ಫೋಟೋದಲ್ಲಿ ಇರೋನ್ ಜೊತೆ ನಾನು ಹೋಗಿದ್ದು. ಚಂಪಾ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಹಂಗಂದ್ರೆ ನಿನ್ನ ಫೋನ್ ತಗೊಂಡು ಆ ಫ್ರೆಂಡಿಗೆ ಮೆಸೇಜ್ ಮಾಡಿ ನೀನೇ ಮೆಸೇಜ್ ಮಾಡಿರೋ ಥರ ಸಾಕ್ಷಿನ ಹುಟ್ಟಾಕಿದ್ದಾರೆ. ಆಮೇಲೆ ಏನು ಹಾಗೇ ಇಲ್ಲ ಅನ್ನೋ ಥರ ಮೆಸೇಜ್ನ ಡಿಲೀಟ್ ಮಾಡಿ ಫೋನ್ ತಂದು ವಾಪಸ್ ಮಡ್ಗವ್ರೆ. ಆಮೇಲೆ ಬೇಕು ಅಂತ ನಿನ್ನ ಆಚೆ ಕರ್ಕೊಂಡೋಗಿ ಅವ್ರ ಜೊತೆ ನಿನ್ನ ಹೋಗಂಗ್ ಮಾಡಿ ಅಲ್ಲೂ ಸಾಕ್ಷಿನ ಹುಟ್ಟಾಕವ್ರೆ. ಈಗ ಅದನ್ನೆಲ್ಲ ತಕ್ಕಂಬಂದು ನೀನೇ ಅದನ್ನ ಮಾಡವ್ರೆ ಅಂತ ಹೇಳ್ತವ್ರೆ. ಹಂಗಾರೆ ನಾನು ಆ ಮೆಸೇಜ್ ಮಾಡಿಲ್ಲ ಅಂತ ಹೆಂಗಕ್ಕ ಸಾಬೀತ್ ಮಾಡೋದು ಅಂತ ಚಂಪಾ ಕೇಳಿದಾಗ ವಿದ್ಯೆ ಹೇಳ್ತಾಳೆ, ಅದನ್ನೆಲ್ಲ ಸಾಬೀತ್ ಮಾಡ್ಬೇಕು ಅಂದ್ರೆ ಮೊದ್ಲು ಸುಭಾಷ್ ಅಣ್ಣನ ಫ್ರೆಂಡ್ನ ಹುಡುಕ್ಬೇಕು. ಅವನ್ನ ಎಳ್ಕೊಂಬಂದು ಎಲ್ರ ಮುಂದೆ ನಿಲ್ಸಿ ಅವನ ಬಾಯಿಂದಾನೆ ಸತ್ಯ ಏನು ಅಂತ ಹೇಳಿಸ್ಬೇಕು. ಅಲ್ಲ ವಿದ್ಯಕ್ಕ, ಅವನು ಅವನ ಫ್ರೆಂಡ್ ಅಂದ್ಮೇಕೆ ಸತ್ಯ ಹೇಳನೆ ಅಂತ ಚಂಪಾ ಕೇಳಿದಾಗ ವಿದ್ಯೆ ಹೇಳ್ತಾಳೆ, ಅವನು ಹೇಳಕ್ಕಿಲ್ಲ, ಹೇಳೋ ಹಂಗೆ ನಾನ್ ಮಾಡ್ಬೇಕು. ಅವನು ಯಾರು, ಎಲ್ಲಿರ್ತಾನಂತ ಮೊದ್ಲು ತಿಳ್ಕೊಬೇಕು. ಆದ್ರೆ ಅವನನ್ನ ಇಲ್ಲಿ ಕರ್ಕೊಂಬರೋದ್ ಹೆಂಗೆ? ಮತ್ತೊಂದ್ ಕಡೆ ಮನೆಯವರೆಲ್ಲ ಒಂದ್ ಕಡೆ ಸೇರಿದಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಲೇ ಈಶ್ವರಿ, ಎಲ್ರನ್ನ ಒಂದ್ ಕಡೆ ಸೇರೋದಕ್ಕೆ ಯಾಕೆ ಹೇಳಿದ್ದು? ಈಶ್ವರಿ ಹೇಳ್ತಾಳೆ, ಆ ಚಂಪಾ ತಪ್ಪು ಮಾಡಿದಳಂತ ಸಾಕ್ಷಿ ಸಮೇತ ಸಾಬೀತಾದ್ರುವೆ ವಿದ್ಯನ್ ಮಾತು ತಕ್ಕೊಂಡು 1 ವಾರ ಟೈಮ್ ತಗೊಂಡಿದ್ದೀರಲ್ಲ ಭಾವ, ಇದೇ ಕೆಲಸವ ನಿಮ್ಮ ಮಗ ಭದ್ರ ಮಾಡಿದಿದ್ರೆ ಹಿಂಗೆ ತಗೋತಿದ್ರ? ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಏನೇ ಈಶ್ವರಿ, ಶಾನೆ ದನಿ ಏರಿಸಿ ಮಾತಾಡ್ತಾ ಇದ್ದೀ? ಅವಳಿಗೆ ಟೈಮ್ ಕೊಡು ಅಂತ ಹೇಳ್ದೋಳು ನಾನೇಯ, ಅದೇ ಅಲ್ವೇನವ ಅದಕ್ಕೆ ಕೇಳ್ತಾ ಇರೋದು. ಅವಳ ತೆಪ್ಪು ಕಣ್ಣಿಗೆ ರಾಸ್ದಂಗಿದ್ರು ಅವಳಿಗೆ ಟೈಮ್ ಯಾಕೆ ಕೊಟ್ರಿ ಅಂತ ಸಾವಿತ್ರಿ ಕೇಳಿದಾಗ ಆಗ ಮೋಹನ ಹೇಳ್ತಾರೆ, ಸಾವಿತ್ರಿ, ಆದ್ರೆ ಸತ್ಯನ ಸುಳ್ಳು ಅಂತ ತಿಳ್ಕೊಬೇಕಾದ್ರೆ ಟೈಮ್ ಕೊಟ್ಟಿರೋದು ಸರಿ ಅಲ್ವೇ? ಹಂಗಾರೆ ನಮ್ಮ ತಮ್ಮ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಾ ದೊಡವ ಅಂತ ಚಿತ್ರ ಕೇಳ್ತಾಳೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಏನೇ ಚಿತ್ರ, ಇಲ್ಲಿ ತನಕ ನಿನ್ನ ತಮ್ಮ ಮಾಡ್ಕೊಂಬಂದಿರೋದು ಇದೇ ಅಲ್ವಾ? ಅವನು ಏನೇನ್ ಮಾಡ್ಯಾನೆ ಅಂತ ಅವ್ವ ಮಗಳಿಗೆ ಗೊತ್ತಿಲ್ವೇ? ಅವನು ಯಾರ ಹತ್ರ ಹೆಂಗೆಲ್ಲ ನಡ್ಕೊಂಡಿದ್ದಾನೆ ಅಂತ ಎಲ್ರ ಮುಂದೆ ಬಿಚ್ಚಿಡ್ಬೇಕಾ? ಹೇಳಿ, ಬಿಚ್ಚಿಡ್ತೀನಿ. ಭದ್ರಾ ಅಜ್ಜಿ ಹೇಳಿದ ಮಾತಿಗೆ ಗೋವಿಂದೇಗೌಡರು ಹೇಳ್ತಾರೆ, ಅವ್ವ, ಆ ಮಗ ಏನೇನ್ ತಪ್ಪು ಮಾಡಿದಾನೆ ಹೇಳವ, ನಿನ್ನೆ ಕೇಳ್ತಾ ಇರೋದು ಹೇಳವ ಅಂತ ಭದ್ರಾ ಅಜ್ಜಿಗೆ ಗೋವಿಂದಗೌಡರು ಕೇಳಿದಾಗ ಭದ್ರಾ ಅಜ್ಜಿ ಸೈಲೆಂಟ್ ಆಗ್ಬಿಡ್ತಾರೆ. ವಿದ್ಯಾ ಸೆರ್ಗಿಗೆ ಕೈ ಹಾಕಿದ್ದ ಸುಭಾಷನ್ನ ನೆನ್ಪು ಮಾಡ್ಕೋತಾಳೆ. ಈ ಕಡೆ ಮೋಹನ ರಿಕ್ವೆಸ್ಟ್ ಮಾಡ್ಕೊಂಡು ವಿದ್ಯಾನಿಗೆ, ಗೌಡ್ರಿಗೆ ಹಾಗೆ ಭದ್ರನಿಗೆ ಗೊತ್ತಾಗೋದು ಬೇಡ, ದೊಡ್ಡ ಅನಾಹುತ ಆಗುತ್ತೆ ಅಂತ ಬೇಡ್ಕೊಂಡಿದ್ದನ್ನ ನೆನ್ಪು ಮಾಡ್ಕೊಂಡು ಭದ್ರಾ ಅಜ್ಜಿ ಸುಮ್ಮನಾಗ್ಬಿಡ್ತಾರೆ. ಈಶ್ವರಿ ಮನ್ಸೊಳಗೆ ಅನ್ಕೊಂತಾಳೆ, ಈ ಮುದುಕಿ ಈಗ ಯಾಕೆ 3 ಅಡಿ ವಿಷಯ ತೆಗಿತಾ ಇದ್ದಾಳೆ, ಮೊದ್ಲು ಇವಳ ಕಥೆನ ಮುಗಿಸ್ಬೇಕು ಅಂತ ಮನ್ಸೊಳಗೆ ಅನ್ಕೊಂತಾಳೆ. ಲೇ ಗೋವಿಂದ, ಅವನ್ ಮಾಡಿರೋದು ಬರೀ ತೆಪ್ಪು ಕೆಲಸ ಅಂದ್ಮ್ಯಾಕೆ ಅದನ್ನು ಬಿಳಿಸಿ ಹೇಳನೆ ಹಾಗಂತ ಭದ್ರಾ ಅಜ್ಜಿ ಹೇಳ್ದಾಗ ಈ ಕಡೆ ಸಾವಿತ್ರಿ ಹೇಳ್ತಾಳೆ, ಆದ್ರೂ ನಮ್ಮ ಅಣ್ಣನ್ನ ಜೈಲಿಗೆ ಕಳಿಸ್ತವಳು ಬೆಲೆ ಕೊಟ್ಟದ್ದು ಸರಿ ಅಲ್ಲ ಕಣವ. ಏಯ್ ಮುಚ್ಚೆ ಬಾಯಿ, ನೀನು ಎಲ್ಲದಕ್ಕೂ ಕಡ್ಡಿ ಅಲ್ಲಾಡ್ಸ್ಕೊಂಡು ಬಂದ್ಬಿಡ್ತೀಯ. ಎಲ್ಲ ಗೊತ್ತಿರೋದಕ್ಕೆ ತಾನೇ ಚಂಪಗೆ ಕಾಲಾವಕಾಶ ಕೊಟ್ಟಿರೋದು. ಚಂಪಾ ಈಟ್ ವರ್ಷ ನಮ್ಮ ಕಣ್ಮುಂದೆನೆ ಬೆಳೆದಿರೋ ಹುಡುಗಿ. ಇಲ್ಲಿ ತನಕ ಅವಳ ನಡವಳಿಕೆಯಲ್ಲಿ ಸಾಸಿವೆ ಕಾಳಷ್ಟು ದೋಷ ಕಂಡಿಲ್ಲ. ಆ ನನ್ನ ಮಗ ಮಾಡಿರೋ ಸುಳ್ಳು ಮೋಸ ಎಲ್ಲ ಗೊತ್ತಿದ್ದು ಅವನು ಮಾಡಿರೋ ಆಪಾದನೆನ ಹೆಂಗ್ ನಂಬಕ್ಕಾದೀತು ಅಂತ ಭದ್ರಾ ಅಜ್ಜಿ ಹೇಳಿದಾಗ ಈಶ್ವರಿ, ಅಲ್ಲ ಅದು ಅಂತಿರ್ಬೇಕಾದ್ರೆ ಶಿವರಾಮೇಗೌಡರು ಈಶ್ವರಿನ ಗದರಾಕ್ಬಿಡ್ತಾರೆ. ಒಂದು ಹೆಣ್ಣಿನ ಮೇಲೆ ಆರೋಪ ಮಾಡಿ ಅವಳ ಮೇಲೆ ಕಳಂಕ ಓರಿಸ್ಬಿಟ್ರೆ ಅವಳು ಸಾಯೋ ತನಕ ಕಪ್ ಚುಕ್ಕಿಯನ್ನ ಅಳ್ಸಕ್ಕಾಗೋಕ್ಕಿಲ್ಲ. ಅದಕ್ಕೇನೆಯ ಅವಳದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡೋದಿಕ್ಕೆ 1 ವಾರ ಟೈಮ್ ಕೊಟ್ಟಿವ್ನಿ. ಅವಳು ಸಾಬೀತು ಮಾಡಲಿಲ್ಲ ಅಂದರೆ ಈ ಅಟ್ಟಿ ಬಿಟ್ಟು ಹೋಗ್ಬಿಡ್ಬೇಕು ಅಂತ ತೀರ್ಮಾನ ಕೊಟ್ಟಿವ್ನಿ. ಅದ್ರ ಮಧ್ಯದಲ್ಲಿ ನಿಂದೇನಿದು ವರ್ಷೆ? ನೋಡಿ ಈಶ್ವರಿ, ಆ ಮಗ ಸಾಬೀತು ಮಾಡೋಗಂಟ ಆ ವಿಷಯನ ಅಟ್ಟಿಲಿ ಯಾರು ಮಾತಾಡಬಾರ್ದು. ಹೋಗಿ ಹೋಗಿ ನಿಮ್ಮ ಕ್ಯಾಮೆ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಶಿವರಾಮೇಗೌಡರು ಹೊರಟು ಬಿಡ್ತಾರೆ.
ಗೋವಿಂದೇಗೌಡರು ಈಶ್ವರಿ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿ ಬಂದಿಲ್ಲ, ನಿನ್ನ ಮಕ್ಕಳಿಗೂ ಒಳ್ಳೆ ಬುದ್ಧಿ ಕಲಿಸಿಲ್ಲ, ನೀವೆಲ್ಲ ಯಾವಾಗ ಬುದ್ಧಿ ಕಲಿತೀರೋ ಏನೋ ಅದು ಯಾರಿಗೆ ಗೊತ್ತು ಅಂತ ಹೇಳಿ ಗೋವಿಂದೇಗೌಡರು ಅಲ್ಲಿಂದ ಹೊರಟ್ಬಿಡ್ತಾರೆ. ಹಾಗೆ ಮನೆಯಲ್ಲಿ ಇರೋ ಎಲ್ಲರೂ ಹೊರಟೋಗ್ಬಿಡ್ತಾರೆ. ಆಗ ಚಿತ್ರ ಹೇಳ್ತಾಳೆ, ಅವ್ವ ಏನವ ಇದು ದೊಡ್ಡಪ್ಪ ಹಿಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ಬುಡೆ ಆಗಲಿ, ಈ ಮನೆಯಲ್ಲಿ ನ್ಯಾಯ ನಡೆಯೋದು ಇವ್ರುಗಳಿಂದಾನೆ ತಾನೇ. ಈ ಕಂತ್ರಿ ನನ್ನ ಮಗ ಈ ವಿದ್ಯಾನಿಂದ ಹೋಗ್ಲಿಲ್ಲ ಅಂದಿದ್ದಿದ್ರೆ ಆ ಮುದುಕಿ ಆ ವಿಷಯನ ಇಟ್ಕೊಂಡು ನಮ್ಮಿಬ್ಬರನ್ನ ಎದುರಿಸ್ತಾ ಇದ್ಲಾ? ತೆಪ್ಪು ನಮ್ಮ ಕಡೆಗೈತೆ, ಟೈಮ್ ಬರೋ ಗಂಟ ನಾವು ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ ಅಂತ ಹೇಳ್ತಾಳೆ. ಈ ಕಡೆ ಭದ್ರ ಕ್ವಾಟ್ಲೆನ ತೋರಿಸ್ತಾರೆ. ಕ್ವಾಟ್ಲೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾ ಇರಬೇಕಾದ್ರೆ ಭದ್ರ ಕೇಳ್ತಾನೆ, ಅಲ್ಲೇ ಕ್ವಾಟ್ಲೆ ಇದ್ಯಾಕ್ಲ ಪ್ರಪಂಚನೇ ತಲೆ ಮ್ಯಾಗೆ ಬಿದ್ದಿರೋ ಥರ ಆ ಕಡೆಯಿಂದ ಈ ಕಡೆಗೆ ಅಡ್ಡಾಡ್ತಾ ಇದ್ದಿ? ಕ್ವಾಟ್ಲೆ ಹೇಳ್ತಾನೆ, ಅಣ್ತಮ್ಮ ನಾವು ಈ ಕಣ್ಣು ನೋಡ್ದಂಗೆ ನಂಬೇಕಾ, ಇಲ್ಲ ಬುದ್ಧಿ ಹೇಳ್ದಂಗೆ ಕೇಳಬೇಕಾ, ಇಲ್ಲ ಮನ್ಸು ಹೇಳ್ದಂಗೆ ನಡ್ಕೋಬೇಕಾ ಅಂತ ಹೇಳಿದಾಗ ಭದ್ರ ಹೇಳ್ತಾನೆ, ನೋಡ್ಲ ಕ್ವಾಟ್ಲೆ, ಈ ಕಣ್ಣು ನಮಗೆ ಶಾನೆ ಮೋಸ ಮಾಡಿಬಿಡ್ತದೆ. ಈ 9 ಉಲ್ಟಾ ಮಾಡಿ ನೋಡಿದರೆ 6 ಕಣ್ಣಂಗೆ ಕಾಣಿಸ್ಬಿಡ್ತದೆ. ಆಟೆ ಯಾಕ್ಲ ಈ ಹೊಗೆನುವೆ ಮಂಜಿನ ಥರ ಕಾಣಿಸ್ಬಿಡ್ತದೆ, ಆದರೆ ಕಂಡಿದ್ದೆಲ್ಲ ಸತ್ಯ ಆಗಿರಕ್ಕಿಲ್ಲ. ಈ ಬುದ್ಧಿ ನೋಡು ಒಂದೊಂದು ದಿನ ತೆಪ್ಪು ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿಬಿಡ್ತದೆ. ಆದರೆ ಈ ಮನಸ್ಸು ಅನ್ನೋದು ಮೋಸ ಮಾಡೋಕ್ಕಿಲ್ಲ, ಅದಕ್ಕೆ ಆ ಮನಸ್ಸಾಕ್ಷಿಗೆ ತಕ್ಕಂಗೆ ನಡ್ಕೋಬೇಕು ಅನ್ನೋದು. ಅಲ್ಲ ಅಣ್ತಮ್ಮ, ನನ್ನ ಮನಸ್ಸು ಹೇಳ್ತದೆ, ನಾವು ಚಂಪುನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ಚಂಪ ಈ ತಪ್ಪನ್ನೆಲ್ಲ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಸುಭಾಷನ್ನು ಮಸ್ಲತ್ತುವ ಅಂತ ಕ್ವಾಟ್ಲೆ ಹೇಳ್ತಾನೆ. ಆಗ ಭದ್ರ ಹೇಳ್ತಾನೆ, ಲಾ ಕ್ವಾಟ್ಲೆ, ನನ್ನ ಮನಸ್ಸು ಹಾಗೆ ಹೇಳ್ತದೆ, ಆದರೆ ಈ ಸುಭಾಷ ಚಂಪನ ಕಡೆ ತಪ್ಪು ಅಂತವ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದಾನಲ್ಲ, ಅದಕ್ಕೆ ಅಲ್ವೇ ಅಪ್ಪಯ್ಯ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿರೂಪಿಸೋಕ್ಕೆ 1 ವಾರ ಟೈಮ್ ಕೊಟ್ಟಾರಲ್ಲ ಬಿಡು. ಅಂತಮ್ಮ ನೀನು ಎಲ್ಲ ಆತ್ರ ಬಿದ್ದುಬಿಟ್ಟು ಇಲ್ಲಿರೋ ಸಾಕ್ಷಿನೇ ಸಾಕಲ್ವಾ ಅಂತ ಎಲ್ಲಿ ತಿರುಗಿ ಬಿದ್ದುಬಿಡ್ತೀಯೋ ಅಂತ ಅನಿಸ್ತಾ ಇತ್ತು ಅಂತ ಕ್ವಾಟ್ಲೆ ಕೇಳಿದಾಗ ಭದ್ರ ಹೇಳ್ತಾನೆ, ಲೇ ಕ್ವಾಟ್ಲೆ, ಚಂಪ ನಮ್ಮ ಮಟ್ಟಿಲಿ ಬೆಳೆದಿರೋ ಹೆಣ್ಮಗು ಕಣ್ಲಾ, ಅವಳು ಏನು ಅಂತವ ನನ್ನ ಸಂದಾಗ ಗೊತ್ತದೆ. ಆದರೆ ಆ ಸುಭಾಷ ಹೇಳ್ದಂಗೆ ಆ ಮೆಸೇಜ್ ಎಲ್ಲ ಚಂಪನ ಫೋನಿಂದ ಅಲ್ವೇನ್ಲ ಹೋಗಿರೋದು ಅಂತ ಹೇಳ್ತಾನೆ. ಅದು ಅಲ್ಲದೆ ನಮ್ಮ ಚಂಪ ಅವನ ಬೈಕಿಂದೆ ಹೋಗಿರೋದು ಫೋಟೋಕ್ಕೆ ಬೇರೆ ಇದೆ ಕಣ್ಲ, ಇದೆಲ್ಲ ಹೆಂಗಾಯ್ತು ಅಂತ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಭದ್ರ ಹೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಅದ್ರ ಹಿಂದೆ ಇರೋ ಮಸ್ಲತ್ನ ಕಂಡುಹಿಡಿಬೇಕಂತ ಅಲ್ವೇ ಅತ್ತಿಗೆಮ್ಮ 1 ವಾರ ಟೈಮ್ ತಕ್ಕಂದಿರೋದು, ಅತ್ತಿಗೆಮ್ಮ ಕಂಡು ಹಿಡಿತಾರೆ ನೋಡಬೇಕಾದ್ರೆ ಅಂತ ಕ್ವಾಟ್ಲೆ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಗೌಡ್ರೇ ಅಂತ ವಿದ್ಯೆ ಬರ್ತಾಳೆ. ಆಗ ಕ್ವಾಟ್ಲೆ ಹೇಳ್ತಾನೆ, ನೋಡು ನೆನೆದವರ ಮನದಲ್ಲಿ ಅಂತ ಅತ್ತಿಗೆಮ್ಮ ಬಂದೇ ಬಿಟ್ರು, ಬನ್ನಿ ಒಳಗಡೆ ಅಂತ ಕ್ವಾಟ್ಲೆ ಕರೆದಾಗ ಗೌಡ್ರೆ ಔಷಧಿ ಹಚ್ಚಬೇಕು ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಆಗಲೇ ತಾನೇ ಹಚ್ಚೋ ಓದೆಲ್ಲ ಕ್ವಾಟ್ಲೆ, ಮತ್ತೆ ಬಂದುಬಿಟ್ಟಿದ್ಯಾ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಅಯ್ಯೋ 2 ಸಲ ಅಲ್ವಾ ಹೇಳಿರೋದು ಪಂಡಿತರು ಹಚ್ಚೋದಿಕ್ಕೆ, ಹಾಗಾಗಿ ಹಚ್ಚಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಹಚ್ಚಬೇಕು ಅಂತ ಔಷಧಿನ ತೆಗೆದು ಹಚ್ತಾ ಇರಬೇಕಾದ್ರೆ ಒಬ್ರಿಗೊಬ್ರು ಮುಖ ನೋಡಿಕೊಂಡು ನಾಚ್ಕೋತಾ ಇರ್ತಾರೆ. ಆಮೇಲೆ ಗೌಡ್ರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಕೇಳಿದಾಗ ಕ್ವಾಟ್ಲೆ ಹತ್ರ ಹೇಳ್ತಾನೆ ಭದ್ರ, ಅದೇನು ಅಂತ ಕೇಳ ಕ್ವಾಟ್ಲೆ ಅಂತ ಹೇಳ್ತಾನೆ ಭದ್ರ. ಗೌಡ್ರೆ, ಇದ್ರ ಹಿಂದೆ ಚಂಪಂದು ಏನೂ ತಪ್ಪಿಲ್ಲ, ಚಂಪನ ನೀವು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀರಿ, ಅವಳ ಹಿಂದೆ ಯಾರೋ ಮಸ್ಲತ್ ಮಾಡಿದ್ದಾರೆ, ನನ್ನೊಬ್ಬಳ ಕೈಲೇ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಕ್ಕಿಲ್ಲ, ನೀವು ಕೈ ಜೋಡಿಸಿದ್ರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಹೇಗಾದರೂ ಮಾಡಿ ನನಗೆ ಹೆಲ್ಪ್ ಮಾಡಿ ಗೌಡ್ರೆ, ಚಂಪಂದು ತಪ್ಪಿಲ್ಲ ಅಂತ ಸಾಬೀತು ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಭದ್ರ ಹೇಳ್ತಾನೆ, ಸರಿ ಕ್ವಾಟ್ಲೆ ನಾನು ಮಾಡ್ತೀನಿ ಇಲ್ಲ ಅನ್ನಲ್ಲ, ಆದರೆ ಇದರಿಂದ ಚಂಪಂದೇನು ಕೈವಾಡ ಇಲ್ಲ, ಅವಳು ಮೆಸೇಜ್ ಮಾಡಿಲ್ಲ ಏನಿಲ್ಲ ಅಂತ ನೀನು ಸಾಬೀತುಪಡಿಸಿದ್ರೆ ಮುಂದಕ್ಕೆ ಏನಾಗ್ಬೋದು ಏನು ಮಾಡ್ಬೋದು ಅಂತ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಕ್ವಾಟ್ಲೆ ಹತ್ರ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಸರಿ ಗೌಡ್ರೆ ನೀವಿಷ್ಟು ಭರವಸೆ ಕೊಟ್ರಲ್ಲ ಸಾಕು, ಮುಂದಕ್ಕೆ ಏನು ಮಾಡೋದು ಅಂತ ನಾನು ಎಲ್ಲ ತಿಳ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ ವಿದ್ಯಾ. ಈ ಕಡೆ ನೋಡಿದರೆ ಚಿತ್ರ ಹಾಗೆ ಸುಭಾಷ್ ಈಶ್ವರಿನ ತೋರಿಸ್ತಾರೆ. ಚಿತ್ರ ಹೇಳ್ತಾಳೆ, ಅದೇನವ್ವ ಚಂಪ ಏನಾದರೂ ಮಾಡಿ ಹೋಗ್ಬಿಡ್ತಾಳೆ, ಹೆಂಗೋ ಅವಳ ವಿರುದ್ಧ ಸಾಕ್ಷಿ ಸಿಕ್ಕತ್ತೆ, ಈ ಅಟ್ಟಿಯಿಂದ ಆಚೆಗೆ ಹಾಕ್ಬಿಡೋಣ ಅಂತ ಇದ್ದರೆ ಈ ವಿದ್ಯೆ ಬಂದು ಎಲ್ಲ ಅಡ್ಡಿಗಾಲ ಹಾಕ್ಬಿಟ್ಲು ಅಂತ ಚಿತ್ರ ಹೇಳ್ತಿರ್ಬೇಕಾದ್ರೆ ಆಗ ಸುಭಾಷ್ ಹೇಳ್ತಾನೆ, ಈ ವಿದ್ಯೆನ ಜಾಸ್ತಿ ಆಗ್ಬಿಡ್ತು, ಫಸ್ಟ್ ಇವಳನ್ನ ಏನಾದ್ರು ಮಾಡಿ ತೆಗೆದು ಬಿಡ್ಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಈಶ್ವರಿ ಹೇಳ್ತಾಳೆ, ಲೇ ತಿರುಪೆ ನನ್ನ ಮಗನೇ, ನೀನು ಅವಳು ಹಿಂದೆ ಹೋಗಲಿಲ್ಲ ಅಂದಿದ್ರೆ ಇವತ್ತು ಆ ಮುದುಕಿ ಅದನ್ನು ಅಡ್ಡ ಇಟ್ಕೊಂಡು ಮಾತಾಡ್ತಾ ಇರಲಿಲ್ಲ, ಈ ಚಂಪನ ಬಗ್ಗೆ ಸಾಕ್ಷಿ ಹುಡುಕ್ತೀನಂತ ವಿದ್ಯೆ ಹೇಳಿದಾಳೆ, ಅದು ಹೇಗಾದರೂ ಮಾಡಿ ಇದು 1 ವಾರ
ಅದು ಕಳೀತು ಅಂದರೆ ಅವರಿಬ್ಬರನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬೋದು ಅಂತ ಈಶ್ವರಿ ಹೇಳಿದಾಗ ಸುಭಾಷ್ ಹೇಳ್ತಾನೆ, ಸಿಗೋಕ್ಕಿಲ್ಲ ಬಿಡವ್ವ, ನಾವು ಅದು ಅವಳದು ತಪ್ಪು ಕರೆಕ್ಟಾಗೇ ಇದೆ, ಏನು ಮಾಡಿದ್ರು ಅವ್ರಿಗೆ ಸಾಕ್ಷಿ ಸಿಗೋಕ್ಕಿಲ್ಲ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ಸರಿ ಹಾಗಾದರೆ ಅವರಿಗೆ ಒಂದು ಸಾಕ್ಷಿನೂ ಸಿಗದಂಗೆ ನೋಡಿಕೊಂಡು ಹಟ್ಟಿಯಿಂದ ಆಚೆಗೆ ಹಾಕಬೇಕು ಮೇನು ಅಂತ ಮಾತಾಡ್ಕೋತಾರೆ. ಈ ಕಡೆ ಎಣಿಕೆ ಹತ್ರ ಹೋಗ್ಬಿಡೋಣ, ನಾವು ಗೆದ್ದಿರೋದು ಸೋತಿರೋದು ನೋಡೋಣ ಅಂತ ಹೇಳಿ ಶಿವರಾಮೇಗೌಡರು ಹಾಗೆ ಗೋವಿಂದೇಗೌಡರು ಹೊರಟಿರ್ಬೇಕಾದ್ರೆ ಕ್ವಾಟ್ಲೆ ಹೇಳ್ತಾನೆ, ಮಾವಯ್ಯ ಗಾಡಿ ಸಿದ್ಧಾದೆ ನಡಿ ಅಂತ. ಅಷ್ಟರಲ್ಲಿ ಚಂಪಾ ಹಾಗೆ ವಿದ್ಯಾ ಬಾಗ್ಲತ್ರ ಬಂದು ನಿಂತಿರ್ತಾರೆ. ಸರಿ ನಡೀರಿ, ಇವತ್ತು MLA ಆಗೋದು ನೋಡೋಣ ಅಂತ ಭದ್ರಾ ಅಜ್ಜಿ ಹತ್ರ ಆಶೀರ್ವಾದ ತಗೊಂಡು ಹೊರಟಿರ್ಬೇಕಾದ್ರೆ ಮೋಹನ ರೀ ನಾನು ಬರ್ತೀನಿ ಅಂತ ಹೇಳಿದಾಗ, ಬೇಡ ಮೋಹನ, ಅಲ್ಲಿ ನೂಕು ನುಗ್ಲಿ ಇರ್ತದೆ, ಹೆಂಗೋ TV ಬರ್ತದಲ್ಲ ನೋಡಿ ಅಂತ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಹೇಳ್ತಾಳೆ, ಅಣ್ಣ ಜಲ್ದಿ ನೀನು ಮಂತ್ರಿ ಆಗ್ಬಿಟ್ಟು ಬಾ ಅಂತ ಹೇಳಿದಾಗ ಸಾವಿತ್ರಿ ಈಗ ಸದ್ಯಕ್ಕೆ MLA ಅಷ್ಟೇ, ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಹೇಳುವಾಗ ಆಗ ಭದ್ರ ಹೇಳ್ತಾನೆ, ಈ ಸಲ ಗೆಲ್ಲೋದು ನೀನೇ ಬಿಡು ಪಕ್ಕ, ನಡೀರಿ ನಾವು ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಶಿವರಾಮೇಗೌಡರು ಹೊರಗಡೆ ಹೊರಡ್ತಿರ್ಬೇಕಾದ್ರೆ ವಿದ್ಯಾ ನಿಂತಿರೋದನ್ನು ನೋಡಿಕೊಂಡು ಕೋಪ ಮಾಡಿಕೊಂಡು ಹಿಂದಿನ ಬಾಗಿಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಭದ್ರಾ ಅಜ್ಜಿ ಹೇಳ್ತಾರೆ, ವಿನಂತಿ TV ಹಾಕಿ ನಡಿ, TV ನೋಡೋಣ ಅಂಥೇಳಿ ಭದ್ರಾ ಅಜ್ಜಿ ಹೊರಟ್ಬಿಡ್ತಾರೆ. ಮತ ಎಣಿಕೆ ಹತ್ರ ಎಲ್ಲರೂ ಬಂದಿರ್ತಾರೆ. ಏನೂ ಗೊತ್ತಿಲ್ಲದಲೇ ಏನೂ ಆಗೇ ಇಲ್ಲ ಅನ್ನೋ ಥರ ಬಂದಿರೋದು ನೋಡು ಇವರು, ಏನು ಇವರೇ ಗೆದ್ದುಬಿಡ್ತಾರೆ ಅನ್ನೋ ಥರ ಬೀಗ್ತಾ ಇದ್ದಾರೆ ಅಂತ ಹೇಳಿ ಕಿಂಡಲ್ ಮಾಡ್ತಾ ಇರ್ತಾರೆ ವಿರೋಧ ಪಕ್ಷದವರು. ಆಗ ಭದ್ರ ಹೇಳ್ತಾನೆ, ಎಷ್ಟೇ ಆಗಿರಲಿ ನ್ಯಾಯ ನೀತಿ ಧರ್ಮದಲ್ಲೇ ನಮ್ಮಪ್ಪ ಬಂದಿರೋದು, ಗೆಲ್ಲೋದು ಅವರೇಯ ಅಂತ ಹೇಳಿ ಅವನಿಗೆ ಹೊಡೆಯೋದಿಕ್ಕೆ ಅಂತ ಹೋದಾಗ ಶಿವರಾಮೇಗೌಡರು ಹೇಳ್ತಾರೆ, ಭದ್ರಾ ನೀನು ಸುಮ್ಮನೆ ಇರು ಅಂತ ಹೇಳಿ ಅವನ್ನ ತಡೀತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.